ಮಹಿಳೆ ತನ್ನಲ್ಲಿ ನೂರಾರು ನೋವುಗಳಿದ್ರೂ ಸಂಸಾರ ಎಂಬ ರಥವನ್ನ ಎಳೆಯುತ್ತಾ ಮುಂದೆ ಸಾಗುತ್ತಾಳೆ. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಿ ತಮ್ಮ ಜೀವನದಲ್ಲಿ ಆಧಾರ ಆಗ್ತಾರೆ ಎಂಬ ನಂಬಿಕೆಯಿಂದ ಜೀವನವನ್ನ ಸಾಗಿಸ್ತಾಳೆ. ಆದರೆ ಈ ಮಹಿಳೆಯ ಬದುಕಲ್ಲಿ ಎಲ್ಲವೂ ತಲೆ ಕೆಳಗಾಗಿದೆ. ಈ ಬಗ್ಗೆ ಸ್ಟೋರಿ ನೋಡೋಣ. ಜೇನಿನ ಗೂಡು ನಾವೆಲ್ಲ, ಬೇರೆ ಆದ್ರೆ ಜೇನಿಲ್ಲ. ಹೌದು, ಇವರ ಸಂಸಾರ ಜೇನಿನ ಗೂಡಿನಂತೆ ಕಟ್ಟಿಕೊಂಡು ಸುಂದರ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಈ ಸಂಸಾರದ ಮೇಲೆ ಯಾರ ವಕ್ರದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಎಲ್ಲರನ್ನೂ ಕಳೆದುಕೊಂಡು ಒಬ್ಬಂಟಿಯಾಗಿ ನಿಂತಿದ್ದಾರೆ. ಇವರ ಹೆಸರು ಉಡುಪಿ ಜಿಲ್ಲೆಯ ಉಚ್ಚಿಲ ನಿವಾಸಿ ಸುಶೀಲಾ ಸಾಲ್ಯಾನ್. ತನ್ನ ಬದುಕಿನ ಉದ್ದಕ್ಕೂ ನೂರಾರು ನೋವುಗಳನ್ನು ಅನುಭವಿಸಿ ಸುಶೀಲಾ ಸಾಲ್ಯಾನ್ ರವರು ಮನೆಯಲ್ಲಿ ಒಬ್ಬರೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸುಶೀಲಾ ಮನೆಯಲ್ಲಿ ಗಂಡ, ಮಗಳು, ತಾಯಿ ಸಂಸಾರ ಮಾಡ್ತಾ ಇದ್ರು. ದಿನ ಕಳೆದಂತೆ ಗಂಡ ತನ್ನಿಂದ ದೂರವಾದ್ರು. ನಂತರ ತಾಯಿಯನ್ನ ಕಳೆದುಕೊಂಡ್ರು, ಮಗಳನ್ನೂ ಕಳೆದುಕೊಂಡ್ರು. ಹೀಗೆ ಎಲ್ಲರನ್ನೂ ಕಳೆದುಕೊಂಡರು ಸುಶೀಲಾ. ತಮ್ಮ ಜೀವನವೇ ಮುಗಿಯಿತು ಎನ್ನುವಷ್ಟರಲ್ಲಿ ಅವರ ಜೀವನಕ್ಕೆ ವರವಾಗಿ ಬಂದದ್ದು ಹೋಮ್ ಗಾರ್ಡ್ ಕೆಲಸ. ತನ್ನ ಎಲ್ಲಾ ನೋವುಗಳನ್ನ ಮರೆಯಲು ಈ ಕೆಲಸ ಸಹಕಾರಿಯಾಗಿದೆ ಎನ್ನುತ್ತಾರೆ ಸುಶೀಲಾ ಸಾಲ್ಯಾನ್. ತಾಯಿ ತೀರ್ಹೋದ್ರು, ಅದು ಒಂದು ತಿಂಗಳು ಆಗಲಿಲ್ಲ. ಆಗಲೇ ನನ್ನ ಮಗಳು ತೀರ್ಹೋದ್ರು. ನನಗೆ ಅದು ಟೆನ್ಷನಲ್ಲಿ ತಡಿಲಿಕ್ಕೆ ಆಗಲಿಲ್ಲ. ತಲೆ ಟೆನ್ಷನಲ್ಲಿ ಒಂಥರ ಹುಚ್ಚಿಯಾಗೆ ಆಗಿದೆ. ಆದಮೇಲೆ ನಾನು ಈ ಟೆನ್ಷನ್ ತೆಗಿಲಿಕ್ಕೆ ಅಂತ ಈ ಕೆಲಸಕ್ಕೆ ಅಂಗಡಿಗೆ ಹೋಗುವಾಗ ಅಲ್ಲಿ ಕೂಡ ಬಟ್ಟೆ ಅಂಗಡಿಗೆ, ಅಲ್ಲಿ ಕೂಡ ಸ್ವಲ್ಪ ದಿನ ಆದಮೇಲೆ ಟೆನ್ಷನ್ನೇ ಶುರುವಾಯಿತು. ಮತ್ತು ಆದಮೇಲೆ ಹೊರದೇಶಕ್ಕೆ ಹೋದೆ. ಅಲ್ಲಿಂದಲೂ 3 ತಿಂಗಳಿಗೆ ಹಿಂದೆ ಬಂದೆ. ಆದಮೇಲೆ ಈ ಡ್ಯೂಟಿಗೆ ಕೆಲಸಕ್ಕೆ ಅರ್ಜಿ ಹಾಕಿದೆ. ಅಲ್ಲಿ ಕಮನೆಂಟು ನನಗೆ ಉಡುಪಿಯಲ್ಲಿ ಡ್ಯೂಟಿ ಕೊಟ್ಟರು. ಹೋಮ್ ಗಾರ್ಡ್ ಡ್ಯೂಟಿಗೆ ಟ್ರಾಫಿಕಲ್ಲೇ ಹಾಕಿದ್ರು. ಅಲ್ಲಿ 3 ವರ್ಷ ಅಲ್ಲೇ ಮಾಡಿದೆ. ದಿನನಿತ್ಯದ ಕೆಲಸಗಳನ್ನ ಮುಗಿಸಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ. ಸಂಚಾರಿ ನಿಯಮಗಳನ್ನ ಸುರಕ್ಷಿತವಾಗಿ ಪಾಲಿಸದ ಬೈಕ್ ಸವಾರರಿಗೆ ಸಲಹೆಯನ್ನ ನೀಡ್ತಾರೆ. ಪ್ರಸ್ತುತ ಮಣಿಪಾಲ ಠಾಣೆ ವ್ಯಾಪ್ತಿಯ ಮಣಿಪಾಲ ಪರಿಸರದಲ್ಲಿ ಸಂಚಾರಿ ಸುವ್ಯವಸ್ಥೆಯ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಸುಶೀಲಾ. ತಮ್ಮ ಜೀವನವನ್ನ ಸಾಗಿಸುವಲ್ಲಿ ಈ ಕೆಲಸ ಖುಷಿ ಕೊಟ್ಟಿದೆ. ಮಹಿಳೆ ತಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಕಂಗಿಡದೆ ಸ್ವಾವಲಂಬಿಯಾಗಿ ಬದುಕಲು ಇಂತಹ ಕೆಲಸ ಸಹಕಾರಿಯಾಗುತ್ತೆ ಎನ್ನುತ್ತಾರೆ. ಏನಾಗ್ಲಿ, ಜೀವನದುದ್ದಕ್ಕೂ ನೋವನ್ನು ಅನುಭವಿಸಿದ ಸುಶೀಲಾ ಸಾಲ್ಯಾನ್ ಇತರರಿಗೆ ಮಾದರಿಯಾಗಿದ್ದಾರೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸುಶೀಲಾ ಇವರಿಗೆ. ನಮ್ಮ ಕುಂಡ ನ್ಯೂಸ್ 24x7.